ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಒಂದ್ ಕಡೆ ಬಿಜೆಪಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ ನಾಯಕರು ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ರಾಜಭವನಕ್ಕೆ ದೂರುದಾರ ಟಿಜೆ ಅಬ್ರಹಾಂ ಆಗಮಿಸಿದ್ದಾರೆ. ರಾಜ್ಯಪಾಲರು ಬುಲಾವ್ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಟಿಜೆ ಅಬ್ರಹಾಂ ರಾಜಭವನಕ್ಕೆ ಬಂದಿದ್ದಾರೆ. ಮೂಡ ಹಗರಣ ಸಂಬಂಧ ದೂರುದಾರರ ಜೊತೆಗೆ ಚರ್ಚೆಯನ್ನ ಮಾಡೋದಕ್ಕೆ ಕರೆಸಲಾಗಿದೆ. ರಾಜ್ಯಪಾಲರು ಬನ್ನಿ ಅಂತೇಳಿ ಸೂಚನೆ ಕೊಟ್ಟರು. ಅವರ ಸೂಚನೆಯ ಮೇರೆಗೆ ಟಿಜೆ ಅಬ್ರಹಾಂ ಬಂದಿದ್ದಾರೆ ರಾಜಭವನಕ್ಕೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ಸಂಬಂಧ ಚರ್ಚೆಗಳು ಶುರುವಾಗುತ್ತೆ. ಚರ್ಚೆಗಳನ್ನು ಮಾಡೋದಕ್ಕಾಗಿ ಕರೆಸಿರೋದು. ಮತ್ತೊಂದು ಸುತ್ತು ದಾಖಲೆಯನ್ನ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ. ನೋಡಿ, ಒಂದ್ ಕಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ರಾಜ್ಯಪಾಲರ ನಡೆ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ರಾಜೀನಾಮೆ ಕೊಡಬೇಕಾಗಿರೋದು ಸಿದ್ದರಾಮಯ್ಯನವರಲ್ಲ, ರಾಜ್ಯಪಾಲರು ಅವರೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಎಸ್ ಪೊನ್ನಣ್ಣ ಅವರು ಕೂಡ ಈಗಷ್ಟೇ ರಿಯಾಕ್ಷನ್ ಮಾಡ್ತಾ ಇದ್ರು. ರಾಜಭವನದಿಂದ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಬಿಜೆಪಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ, ಮತ್ತೊಂದು ಕಡೆ ಕಾಂಗ್ರೆಸ್ ಸಿದ್ದರಾಮಯ್ಯನವರಲ್ಲ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದೂರುದಾರ ಈಗ ರಾಜಭವನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿನ ಡೆವಲಪ್ಮೆಂಟ್ಗಳ ಕುರಿತು ಮಾಹಿತಿಯನ್ನು ಕೊಡೋದಾದ್ರೆ. ಎಸ್ ಶರತ್, ಏನು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೋಸ್ಕರ ಮನವಿನ ಮಾಡಿರ್ತಾರೆ. ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಹಾಗೂ ಟಿಜೆ ಅಬ್ರಹಾಂ ಅನ್ನೋರು ಮನವಿನ ಮಾಡಿರ್ತಾರೆ. ಇವತ್ತು ರಾಜಭವನದಿಂದ ಅವರಿಗೆ ಒಂದು ಕರೆ ಕೂಡ ಬಂದಿರುತ್ತೆ. ಈ ಒಂದು ಪ್ರಾಸಿಕ್ಯೂಷನ್ಗೆ ಸಂಬಂಧಿಸಿದಂತೆ, ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಪರಿಶೀಲನೆ ಜೊತೆಗೆ ರಾಜ್ಯಪಾಲರಿಗೆ ಒಂದು ಕರೆಯನ್ನು ಬಂದಿರುತ್ತೆ ರಾಜಭವನದಿಂದ. ಅವರ ಜೊತೆಗೆ ಚರ್ಚೆಗಾಗಿ ಈ ಒಂದು ಕರೆ ಬಂದಿರುತ್ತೆ. ಸದ್ಯ ಈಗ ಟಿಜೆ ಅಬ್ರಹಾಂ ಅವರು ಕೂಡ ರಾಜಭವನಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಶರತ್, ಇವತ್ತು ಏನು ಈ ಒಂದು ಬೆಳವಣಿಗೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಾತನ್ನ ಬಿಜೆಪಿ ಅವರು ಹೇಳಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ರಾಜಭವನದಲ್ಲಿ ಏನು ಈ ಒಂದು ರಾಜ್ಯಪಾಲರು ವಜುಭಾಯಿ ವಾಲಾ ಅವರು ಈ ಒಂದು ಬಿಜೆಪಿಯವರ ಒತ್ತಡದಿಂದ ಈ ಒಂದು ಪ್ರಾಸಿಕ್ಯೂಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಸದ್ಯ ಈಗ ಮೂವರಿಗೆ, ಸ್ನೇಹಮಯಿ ಕೃಷ್ಣ ಹಾಗೂ ಟಿಜೆ ಅಬ್ರಹಾಂ ಹಾಗೂ ಪ್ರದೀಪ್ ಎಂಬುವರಿಗೆ ಮೂವರನ್ನು ಕೂಡ ರಾಜಭವನಕ್ಕೆ ಕರೆಯಲಾಗಿತ್ತು. ಇವತ್ತು ಸಚಿವ ಸಂಪುಟ ಕೂಡ ಸಭೆಯನ್ನು ಕೂಡ ಕರೆಯಲಾಗಿತ್ತು. ಆದರೆ ಆ ಸಂಪುಟ ಸಭೆ ರದ್ದಾಗಿದೆ. ಸದ್ಯ ಈಗ ಟಿಜೆ ಅಬ್ರಹಾಂ ಈಗ ರಾಜಭವನಕ್ಕೆ ಬಂದಿದ್ದಾರೆ. ಇನ್ನು ಇಬ್ಬರು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಸದ್ಯ ಇವತ್ತು ಏನು ಬೆಳವಣಿಗೆ ಆಗುತ್ತೆ ಅಂತ ಕಾಯ್ದು ನೋಡಬೇಕಾಗಿದೆ. ಶರತ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ನೋಡಿ, ಗವರ್ನರ್ ಪ್ರಾಸಿಕ್ಯೂಷನ್ ನಿರ್ಧಾರ ಕಾನೂನು ಬಾಹಿರವಾಗಿದೆ. ಇದು ಕೇಂದ್ರದ ಕೈಗೊಂಬೆಯಂತೆ, ಅಂದರೆ ಕೇಂದ್ರ ಏನು ಆರ್ಡರ್ ಮಾಡ್ತಾ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಅಂತ ಹೇಳಿ. ಸೊ ಈ ಆರೋಪದ ತನಿಖೆಗೆ ಯಾರಿಂದಲೂ ಕೂಡ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಬಂದಿಲ್ಲ. ಈ ನಿರ್ಧಾರ ಕಾನೂನು ಬಾಹಿರ. ಆದರೆ ತನಿಖೆಯ ಬಗ್ಗೆ ಯಾರಿಂದಲೂ ಮನವಿ ಬಂದಿಲ್ವಲ್ಲ, ಇದನ್ನು ಯೋಚನೆ ಮಾಡಬೇಕಾದಂತಹ ಸಂಗತಿ. ಪೊಲೀಸರು ಕೋರ್ಟ್ನಿಂದ ಸೂಚನೆ ಇಲ್ಲದಿದ್ರೂ ಕೂಡ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ. ನೋಡಿ, ಕೇಂದ್ರದ ಅಣತಿಯಂತೆ ಗವರ್ನರ್ ನಡ್ಕೊಳ್ತಾ ಇದ್ದಾರೆ, ಇದು ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸ್ತಾ ಇದ್ದಾರೆ. ರಾಜ್ಯಪಾಲರು ಬಿಜೆಪಿಯ ಹೈಕಮಾಂಡ್ ಕೈಗೊಂಬೆಯಂತಾಗಿದ್ದಾರೆ. ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಬಿಜೆಪಿ ನೋಡಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಲ್ಲ, ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದರ ಭಾಗವಾಗಿ ಕೃಷ್ಣ ಬೈರೇಗೌಡರು ಕೂಡ ಬರಗಾಲ ಬಂದಾಗ ದುಡ್ಡು ಕೊಡಲಿಲ್ಲ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ನ ಸುಪ್ರೀಂ ಕೋರ್ಟಿಗೆ ಎಳೆಯುವಂತಹ ಧೈರ್ಯ ಮಾಡಿದ್ದು ಸಿದ್ದರಾಮಯ್ಯನವರು. ಇದು ಇವತ್ತು ಬಿ ಜೆ ಪಿಯವರಿಗೆ ನುಂಗಲಾರದ ತುತ್ತಾಗಿದೆ. ಹಂಗಾಗಿ ಇವತ್ತು ಕನ್ನಡಿಗರ ಸಂಕೇತವಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಏನಾನ ಮಾಡಿ ಬಗ್ಗಿಸ್ಬೇಕು ಅಂತ ಮಾಡ್ತಾ ಇರೋ ಪಿತೂರಿ ಆಗಿರೋದ್ರಿಂದ ಇದು ಕಾಂಗ್ರೆಸ್ಸಿಗರು ಅಷ್ಟೇ ಅಲ್ಲ, ಕನ್ನಡಿಗರು ಕೂಡ ಇವತ್ತು ನಾವು ಸಿದ್ದರಾಮಯ್ಯನವರ ಜೊತೆ ಇದ್ದೇವೆ. ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ, ಕರ್ನಾಟಕದ ನ್ಯಾಯದ ಪ್ರಶ್ನೆ. ನಾವು ಬಿ ಜೆ ಪಿ ಡೆಲ್ಲಿಯ ಕೈಗೊಂಬೆ ಆಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇದು ನಮ್ಮ ಮೇಲೆ ಮಾಡ್ತಾ ಇರೋ ದಾಳಿ ಆಗಿರೋದ್ರಿಂದ ನಾವು ಅವ್ರ ಕೈಗೊಂಬೆ ಆಗೋದಿಲ್ಲ. ನಾವು ಕನ್ನಡಿಗರ ಪರವಾಗಿ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೇವೆ. ಗವರ್ನರ್ ಮಾಡಿರೋ ಆರ್ಡರ್ ಇಲ್ಲೀಗಲ್. ಯಾಕೆ ಅಂದರೆ ಅವ್ರಿಗೆ ಲೋಕಾಯುಕ್ತದಿಂದನೂ ರಿಕ್ವೆಸ್ಟ್ ಬಂದಿಲ್ಲ.
ಲೋಕಾಯುಕ್ತದವರಾಗಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಲಿ ಒಂದು ಪ್ರಾಥಮಿಕ ಮೇಲ್ನೋಟಕ್ಕೆ ಈ ಆರೋಪದಲ್ಲಿ ಸತ್ಯ ಇದೆ ಅಂತ ಅವರು ಕನ್ವಿನ್ಸ್ ಆದಮೇಲೆ ಇವ್ರಿಗೆ ರಿಕ್ವೆಸ್ಟ್ ಕೊಡಬೇಕಾಗಿತ್ತು. ಆದರೆ ಇವತ್ತು ಯಾರೂ ಕೂಡ ಪೊಲೀಸಿಂದ ಇವ್ರಿಗೆ ರೆಫರೆನ್ಸು ಬಂದಿಲ್ಲ, ಲೋಕಾಯುಕ್ತದಿಂದ ಬಂದಿಲ್ಲ, ಯಾವ ಕೋರ್ಟಿಂದನೂ ಇವ್ರಿಗೆ ರೆಫರೆನ್ಸ್ ಬಂದಿಲ್ಲ. ಇವರು ಗವರ್ನರು ಇವರೇ ಮಾಡಿರುವಂತಹದ್ದು. ಸೊ ಇದು ಕೇವಲ BJPಯವರು ನಮ್ಮ ಚುನಾಯಿತ ಸರ್ಕಾರ, ಕರ್ನಾಟಕದ ಜನಗಳ ಸರ್ಕಾರವನ್ನು ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ. ಹಾಗಾಗಿ ಇದು ಇಲ್ಲೀಗಲ್ಲು, ಇದನ್ನು ನಾವು ಫೈಟ್ ಮಾಡ್ತೇವೆ, ನಾವೇನು ತಲೆ ಕೆಡಿಸ್ಕೊಂಡು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.